ಮಂಜು ಜೈಲಿಗೆ ಹೋಗಿದ್ದಾರೆ. ಮತ್ತೆ ಜೈಲಿಂದ ಬಂದಮೇಲೆ ನಿಮಗೆ ಅದು ಹಾಂ ಸರ್, ನನಗೆ ಅದು ಭಯ ಇದೆ ಸರ್. ಯಾಕಂದರೆ ಇವಾಗ ಮಕ್ಕಳನ್ನ ಜವಾಬ್ದಾರಿ ಎಲ್ಲ ನಾನೇ ತೊಗೊಂಡಿದ್ದೀನಿ. ನಾಳೆ ದಿವಸ ಬಂದು ಅವನೇನಾದರೂ ಮಾಡ್ತಾನೆ ಅನ್ನೋದು ಒಂದು ಭಯ ಇದೆ ಸರ್ ನನಗೆ. ಪೊಲೀಸವ್ರ ರಕ್ಷಣೆ ಬೇಕು ಸರ್ ನನಗೆ. ಅವ್ರು ನಾಳೆ ದಿವಸ ಇವಾಗಲೇ ಇಷ್ಟು ಮಾಡಿದ್ದಾನೆ, ಇನ್ನು ನಾಳೆ ಬಂದು ಏನು ಮಾಡ್ತಾನೆ ಏನು ಅನ್ನೋದು ನನಗೆ ಭಯ ಇದೆ ಸರ್. ಪೊಲೀಸವರಿಂದ ಸ್ವಲ್ಪ ರಕ್ಷಣೆ ಬೇಕು ಸರ್ ನಮಗೆ, ನನಗಾಗಲಿ ನನ್ನ ಮಕ್ಕಳಿಗಾಗಲಿ ಮನೆಯವ್ರಿಗಾಗಲಿ ಸಂತೋರ್ಗಾಗಲಿ ಸ್ವಲ್ಪ ರಕ್ಷಣೆ ಬೇಕು ಸರ್ ಪೊಲೀಸವ್ರ ಕಡೆಯಿಂದ ನಮಗೆ. ಮಂಜು ಯಾವಾಗ ಹೇಳ್ತಿರೋಣ ಇಬ್ಬರು ಮಕ್ಕಳು ನನ್ನ ಹತ್ರ ಇದ್ದಾರೆ ಅಂತ. ಈಗ ಮಂಜು ಅವರು ಜೈಲಿಗೆ ಹೋದ್ರು, ಈಗ ಮಕ್ಕಳೆಲ್ಲ ಎಲ್ಲಿದ್ದಾರೆ, ಹೇಗಿದ್ದಾರೆ ಮಕ್ಕಳು, ಹಿಂಗೆ ಮಕ್ಕಳನ್ನ ನಾನು ಕರ್ಕೊಂಡೋಗಿ 5 days ಆಯಿತು ಸರ್. ಅವತ್ತು 25 ಜನ ನ್ಯಾಯ ಪಂಚಾಯತಿ ಎಲ್ಲ ಮಾಡಿ ಇದು ಕೋರ್ಟಲ್ಲಿ ಡಿಸೈಡ್ ಆಗೋವರೆಗೂ ನೀನು ನೋಡ್ಕೊ ಅಂತ ನನ್ನ ಜೊತೆನೇ ಕಳಿಸಿದ್ರು ಸರ್. ಮಕ್ಕಳೆಲ್ಲ ಆರಾಮಾಗಿದ್ದಾರೆ ಸರ್, ತೊಂದರೆ ಏನೂ ಇಲ್ಲ. ಯಾರು ಅವ್ರ ಅಪ್ಪನೇನು ಕೇಳ್ತಾ ಇಲ್ಲ, ಅಮ್ಮ ನಿನ್ನ ಜೊತೆನೇ ಇರ್ತೀವಿ, ಅಪ್ಪ ಇಷ್ಟೆಲ್ಲ ಮಾಡ್ತು, ಅಮ್ಮ ನೀನೇ ಬೇಕು ನನಗೆ ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ತುಂಬ ಭಯ ಬಿದ್ದೋಗ್ಬಿಟ್ರು. ಮೊನ್ನೆ ಇನ್ಸಿಡೆಂಟ್ ಆದಾಗಿಂದನು ಮಕ್ಕಳೆಲ್ಲ ಕಣ್ಣಲ್ಲಿ ನೋಡಿದ್ರು. ಅವನು ಮಕ್ಕಳನ್ನೂ ಸಹ ತಿರುಗೂ ನೋಡಿಲ್ಲ ಸರ್. ಅವನು ಏಕಾಏಕಿ ಬಂದು ಖಾರದ ಪುಡಿ ಹಾಕಿಬಿಟ್ಟು ಚುಚ್ಚಿಬಿಟ್ಟು ಹೋಗ್ಬಿಟ್ಟ. ಅವನು ಮಕ್ಕಳು ಹಿಂದೆಗಡೆ ನಿಂತಿದ್ದಾರಪ್ಪ, ಕಿರ್ಚುತ್ತಾ ಇದ್ದಾರೆ ಅಂತ ಸಹ ನೋಡಲಿಲ್ಲ ಸರ್. ಅವ್ನ ಮಕ್ಕಳ ಮೇಲೆ ಕೂಡ ಆಸೆ ಅನ್ನೋದಿಲ್ಲ ಸರ್ ಅವನಿಗೆ. ಸುಮ್ಮನೆ ಹೆಂಡ್ತಿ ಬೇಕು ಅಂತಂದ್ಬಿಟ್ಟು ಇದು ಮಾಡಿ ನಾಟಕ ಮಾಡಿದಷ್ಟೇ ಸರ್. ಅವನು ಹೆಂಡ್ತಿ ಬೇಕು ಮಕ್ಕಳು ಬೇಕು ಅನ್ನಿದ್ರೆ ಈ ಥರ ಎಲ್ಲನೂ ಈ ಥರ ಸೈಕೋ ಥರ ಆಡ್ತಾ ಇರಲಿಲ್ಲ ಸರ್ ಅವನು. ಈಗ ಜೈಲಿಗೆ ಹೋಗಿದ್ದಾರೆ. ಕಾನೂನು ರೀತಿಯಲ್ಲಿ ಹೆಂಗೆ ಶಿಕ್ಷೆ ಆಗಬೇಕೋ ಆಗಲಿ ಸರ್ ಅವನಿಗೆ. ನಾನು ಮಕ್ಕಳನ್ನ ಕಷ್ಟನೋ ಸುಖನೋ ನಾನು ಸಾಕ್ತೀನಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗಿ ನಾನು ನನ್ನ ಮಕ್ಕಳನ್ನ ಸಾಕ್ತೀನಿ ಸರ್. ಥ್ಯಾಂಕ್ ಯು. ಹಾಂ ಸರ್.